ನನ್ನ ಪ್ರಿಯ ದೇವ ಜನರೇ, ನಾವು ಯೋಹಾನ ಬರೆದ ಸುವಾರ್ತೆಯ 20-20ನೇ ಅಧ್ಯಾಯ 26ನೇ ವಚನದಲ್ಲಿ ನೋಡ್ತೇವೆ. ಕರ್ತನಾದಂತಹ ಯೇಸು ಕ್ರಿಸ್ತನು ತಾನೇ ಶಿಷ್ಯರನ್ನ ಕುರಿತು ಹೇಳಿದಂತ ಮಾತು, ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ. ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ಗಡಿಬಿಡಿಗಳು, ನಮ್ಮ ಸಂಕಟಗಳು, ನಮ್ಮ ದುಃಖಗಳು, ನಮ್ಮ ಈ ಲೋಕದ ಎಲ್ಲ ಬಾಧೆಗಳು ನಮ್ಮನ್ನು ಬಾಧಿಸ್ತಾ ಇವೆ. ಅದಕ್ಕೆ ಕ್ರಿಸ್ತನ ಮಕ್ಕಳಾಗಿರ್ತಕ್ಕಂಥ ನಾವು ಕೂಡ ಹೊರತಾಗಿಲ್ಲ. ಎಷ್ಟೋ ಜನರು ಕ್ರಿಸ್ತನ ಮಕ್ಕಳಾಗಿದ್ದಾಗ್ಯೂ ಕೂಡ, ಎಷ್ಟೋ ಜನರು ಆತ್ಮೀಯವಾದಂತಹ ವರಗಳನ್ನು ಹೊಂದಿದ್ದಾಗ್ಯೂ ಕೂಡ, ಎಷ್ಟೋ ಜನರು ಈ ಲೋಕದಲ್ಲಿ ವಿಶ್ವಾಸಿಗಳಾಗಿ ಜೀವಿಸ್ತಾ ಇದ್ದರೂ ಕೂಡ ಸಮಾಧಾನದಿಂದ ಲೋಕದಲ್ಲಿ ಅತೃಪ್ತರಾಗಿ ಜೀವಿಸುವಂತದನ್ನು ನಾವು ನೋಡುವಂತವರಾಗಿದ್ದೇವೆ. ಹಾಗಾಗಿ ನಂಬಿಗಸ್ತ ಮಕ್ಕಳಾಗಿರ್ತಕ್ಕಂಥ ನಮಗೆ ಈ ಲೋಕದಲ್ಲಿ ಬರುವಂತಹ ಈ ಅಸಮಾಧಾನಕ್ಕೆ ಕಾರಣಗಳೇನು? ಹಾಗಾದರೆ ನಾವು ಈ ಲೋಕದಲ್ಲಿ ಇಡಲ್ಪಟ್ಟಿರ್ತಕ್ಕಂತಹ ದೇವರು ತಾನೇ ವರವಾಗಿ ಕೊಟ್ಟಿರ್ತಕ್ಕಂತಹ ಆ ಒಂದು ಸಮಾಧಾನವನ್ನು ಹೊಂದಲಿಕ್ಕೆ ನಾವು ಮಾಡಬೇಕಾಗಿರ್ತಕ್ಕಂಥ ಕಾರ್ಯಗಳು ಏನು? ಯಾಕೆ ನಾವು ಆ ಅತೃಪ್ತಿಯಲ್ಲಿ, ಅಸಮಾಧಾನದಲ್ಲಿ ನಾವು ಸಿಕ್ಕಿಕೊಳ್ಳುತ್ತೇವೆ? ಅದಕ್ಕೆ ಕಾರಣವೇನೆಂಬುದನ್ನು ನಮಗೆ ಸತ್ಯವೇದ ತಾನೇ ಕೊಟ್ಟಿರುವುದನ್ನು ನೋಡುವಂತವರಾಗಿದ್ದೇವೆ. ಈಗಾಗಲೇ ನಾನು ಸತ್ಯವೇದದಲ್ಲಿ ಅಸಮಾಧಾನವನ್ನು ಕುರಿತು, ಅಥವಾ ಆ ಸಮಾಧಾನವನ್ನು ಹೊಂದಲಿಕ್ಕೆ ನಮ್ಮಲ್ಲಿ ಯಾವ ಅರ್ಹತೆಗಳಿಲ್ಲ, ಅಥವಾ ನಾವು ಪಡ್ಕೊಳ್ಳಬೇಕಾಗಿರ್ತಕ್ಕಂಥ ಅರ್ಹತೆಗಳೇನು, ಈ ಎಲ್ಲ ವಿಷಯಗಳ ಕುರಿತು ನಾನು ಅನೇಕ ವಿಷಯಗಳನ್ನು ಮುಂದೆ ನಾನು ಪ್ರಸ್ತಾಪ ಮಾಡುತ್ತಾ ಅನೇಕ ವಿಷಯಗಳನ್ನು ನಿಮ್ಗೆ ತಿಳಿಸಿಕೊಂಡು ಬಂದಿದ್ದೇನೆ. ಮುಂದುವರಿದಂತ ಭಾಗದಲ್ಲಿ ನೋಡ್ರಿ, ನಾವು ಸತ್ಯವೇದವನ್ನು ನೋಡುವಾಗ ಸತ್ಯವೇದದಲ್ಲಿ ದೇವರು ತಾನೇ ಅನೇಕ ಆಶೀರ್ವಾದಗಳನ್ನ ಕೊಟ್ಟಿದ್ದಾನೆ. ಆ ಆಶೀರ್ವಾದಗಳನ್ನ ನಾವು ಬಾಧ್ಯತೆಯಾಗಿ ಹೊಂದಬೇಕಾದರೆ ನಾವು ದೇವರ ಬಳಿಗೆ ಬರಬೇಕು. ನೋಡ್ರಿ, ಒಂದು ಸಾರಿ ಒಂದು ಹುಡುಗ ಇದ್ದ. ಆ ಹುಡುಗನಿಗೆ ಆ ತಂದೆ ಆ ಹುಡುಗನನ್ನ ಉತ್ತಮವಾದ ರೀತಿಯಲ್ಲಿ ಬೆಳೆಸಬೇಕೆಂಬತಕ್ಕಂಥ ಆಲೋಚನೆ ಉಳ್ಳವನಾಗಿದ್ದ ಆತನಿಗೆ ತನ್ನ ಮಗನು ಉತ್ತಮವಾದ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡಬೇಕು, ನನ್ನ ಮಗನಿಗೆ ನಾನು ವಿದ್ಯಾಭ್ಯಾಸವನ್ನ ಕೊಡಬೇಕು ಅಂತಕ್ಕಂಥ ಆಲೋಚನೆ ಬಂತು. ಹೀಗಿರುವಾಗ ಆತನು ತನ್ನ ಮಗನನ್ನ ಮುದ್ದಾದ ರೀತಿಯಲ್ಲಿ ಬೆಳೆಸುತ್ತಾ ಬಂದವನು. ಅದಾದ ನಂತರ ನೋಡ್ತೇವೆ ನಾವು, ಮುಂದಿನ ವಿದ್ಯಾಭ್ಯಾಸಕ್ಕೋಸ್ಕರ ತನ್ನ ಮಗನನ್ನ ಆತನು ಒಂದು ಹಾಸ್ಟೆಲ್ಗೆ ಕಳಿಸ್ತಕ್ಕಂಥ ಪ್ರಸಂಗ ಬಂತು. ಹೀಗೆ ಅವನೇನ್ ಮಾಡ್ತಾನೆ, ತನ್ನ ಮಗನನ್ನ ಅವನು ಆತ್ಮಿಕವಾಗಿ ಬೆಳೆಸಿದ್ದಂತ ಮಗನನ್ನ ಈಗ ಅವನು ಕಳಿಸಿಕೊಡುವಾಗ ಆತನು ತನ್ನ ಮಗನಿಗೆ ವಿಶೇಷವಾದಂತಹ ಪ್ರಾರ್ಥನೆಯನ್ನ ಮಾಡಿ ಒಂದು ಸತ್ಯವೇದವನ್ನ ಆತನ ಕೈಗೆ ಕೊಟ್ಟು, ಮಗನೇ, ನೀನು ಆ ಒಂದು ಹಾಸ್ಟೆಲ್ಗೆ ಹೋಗ್ತಾ ಇದೀಯಾ, ಅಲ್ಲಿ ಅನ್ಯರು ಕೂಡ ನಿನ್ನೊಟ್ಟಿಗೆ ಇರಬಹುದು, ಆದರೆ ನಾನು ಇಲ್ಲಿ ತನಕ ಕಳಿಸಿಕೊಟ್ಟಂತಹ ಸತ್ಯವೇದದ ಸತ್ಯಗಳನ್ನು ನೀನು ಮರೆಯಬಾರದು. ನನ್ನ ದೇವರನ್ನು ನೀನು ಮುಂದಾಗಿ ಇಟ್ಟುಕೊಂಡವನಾಗಿ, ನನ್ನ ದೇವರಿಗೆ ನೀನು ಪ್ರಥಮ ಸ್ಥಾನವನ್ನು ಕೊಟ್ಟವನಾಗಿ, ನೀನು ಸತ್ಯವೇದವನ್ನು ಧ್ಯಾನ ಮಾಡ್ತಾ ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕೆಂಬುದಾಗಿ ನಾನು ಆಸೆ ಉಳ್ಳವನಾಗಿ, ನಿನಗೋಸ್ಕರ ನಾನು ಈ ಸತ್ಯವೇದವನ್ನು ಕೊಡ್ತಾ ಮಗನಿಗೆ ಒಂದು ಸತ್ಯವೇದವನ್ನು ಉಡುಗೊರೆಯಾಗಿ ಕೊಟ್ಟ. ನಾವು ನೋಡ್ತೇವೆ, ಆ ಮಗನ ಏನ್ ಮಾಡ್ತಾನೆ, ಈಗ ಆ ಸತ್ಯವೇದವನ್ನು ತೆಗೆದುಕೊಂಡು ತನ್ನ ವಿದ್ಯಾಭ್ಯಾಸವಾಗಿ ಒಂದು ಹಾಸ್ಟೆಲ್ಗೆ ಹೋಗಿ ಸೇರ್ಕೊಂಡ ಅವನು. ಅದಾದ ನಂತರ ನೋಡ್ತೇವೆ ನಾವು, ಒಂದು 2 ದಿನಗಳಾಯ್ತು. 2 ದಿನಗಳಾದ ನಂತರ ತಂದೆಗೆ ಮಗನು ಕರೆಯನ್ನ ಮಾಡ್ತಾನೆ. ಅಪ್ಪ, ನನಗೆ ನಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಸ್ನೇಹಿತರು ಹೋಟೆಲ್ಗೆ ಹೋಗಿ ಊಟ ಮಾಡ್ತಾ ಇದ್ದಾರೆ, ಹೋಟೆಲ್ಗೆ ಹೋಗಿ ಟೀ ಕಾಫಿ ಕುಡಿತಾ ಇದ್ದಾರೆ, ನಾನು ಕೂಡ ಹೋಗ್ಬೇಕು ಅಂತಕ್ಕಂಥ ನನಗೆ ಆಸೆ ಆಗ್ತಾ ಇದೆ, ದಯವಿಟ್ಟು ನನಗೆ ಹಣವನ್ನು ಕಳಿಸ್ಕೊಡು ಎಂಬುದಾಗಿ ಆತನು ಕರೆ ಮಾಡ್ದ. ಈಗ ತಂದೆ ಏನ್ ಮಾಡ್ತಾರೆ, ಮಗನೇ, ಮುಖ್ಯವಾಗಿ ನೀನು ಮಾಡ್ಬೇಕಾಗಿರ್ತಕ್ಕಂಥ ಕಾರ್ಯ ಏನಪ್ಪ ಅಂತಂದ್ರೆ, ನೀನು ಮೊದಲು ಏನ್ ಮಾಡ್ಬೇಕು, ನೀನು ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯವನ್ನು ಓದು ಅಂತ ಹೇಳ್ದ ಅವನು. ಅವ್ರಿಗೆ ಏನ್ ಮಾಡ್ತಾರೆ, ಈಗ ಬಂದ, ಅವನಿಗೆ ಬಹಳ ಬೇಸರ ಆಯ್ತು. ನನ್ನ ತಂದೆ ನಾನು ಹಣವನ್ನ ಕೇಳಿದ್ರೆ ಮತ್ತಾಯನ ಬರೆದ ಸುವಾರ್ತೆ ಓದು ಅಂತ ಹೇಳ್ತಾ ಇದ್ದಾರಲ್ಲ, ಬಹಳ ಬೇಸರ ಆಯ್ತು ಅವನಿಗೆ. ಅವನೇನ್ ಮಾಡ್ತಾನೆ, ಈಗ ತನ್ನ ಸ್ನೇಹಿತರೊಟ್ಟಿಗೆ ಅವನು ಆ ಸಮಯವನ್ನ ಕಳೆದ ಅವನು. ನಂತರ ಇನ್ನೊಂದು ದಿವಸ ಆಯ್ತು. ಇನ್ನೊಂದು ದಿವಸ ಬಂದಾಗ ಅವನೇನ್ ಮಾಡ್ತಾನೆ, ಈಗ ಮತ್ತೆ ಅವನು ತನ್ನ ತಂದೆಗೆ, ಅಪ್ಪ, ನನ್ನ ಸ್ನೇಹಿತರು ಎಲ್ರೂ ಕೂಡ ಆ ಹಣವನ್ನ ಖರ್ಚು ಮಾಡಿ ಬಹಳ ಸಂತೋಷ ಪಡ್ತಾ ಇದ್ದಾರೆ,
ನನಗೂ ಹಣ ಬೇಕೆಂಬುದಾಗಿ ಹೇಳ್ದ. ಮತ್ತೆ ಅವ್ರು ಏನ್ ಮಾಡ್ತಾರೆ, ಈಗ ಅವನು ಮತ್ತೆ ಇನ್ನೊಂದು ಅಧ್ಯಾಯವನ್ನ ಓದ್ಬೇಕೆಂಬುದಾಗಿ ಅವನಿಗೆ ಒಂದು ಸತ್ಯವೇದದ ಅಧ್ಯಾಯವನ್ನ ಓದು ಅಂತ ಹೇಳ್ದ ಅವನಿಗೆ. ಸೊ ಹೀಗೆ ದಿನಗಳು ಕಳೀತಾ ಬಂತು. ದಿನಗಳು ಕಳೀತಾ ಬಂದಾಗ ಪ್ರತಿ ಸಾರಿನೂ ಕೂಡ ಆ ಮಗನು ತನ್ನ ತಂದೆಗೆ ಹಣವನ್ನ ಕೇಳಿದಾಗ ಆತನು ಒಂದೊಂದು ಅಧ್ಯಾಯಗಳನ್ನ ಒಂದೊಂದು ವಚನಗಳನ್ನು ಓದಿ ಎಂಬುದಾಗಿ ಅವನಿಗೆ ಸಲಹೆಯನ್ನ ಕೊಡ್ತಾ ಇದ್ದ. ನೋಡ್ರಿ, ಈಗ ಕೊನೆಯದಾಗಿ ಮಗನಿಗೆ ಬಹಳ ಬೇಸರ ಆಯ್ತು. ಮಗನಿಗೆ, ನಾನು ಇಷ್ಟೆಲ್ಲ ಮಾಡಿದ್ರು ಕೂಡ ನನ್ನ ತಂದೆ ನನಗೆ ಹಣವನ್ನ ಕಳಿಸ್ತಾ ಇಲ್ಲ ಅಂತ ಏನ್ ಮಾಡ್ತಾನೆ, ಈಗ ಮತ್ತೆ ಕೊನೆಯದಾಗಿ ಅವನು ತನ್ನ ತಂದೆಗೆ ಕರೆ ಮಾಡಿ ಏನ್ ಮಾಡ್ತಾನೆ, ಈಗ ಇಲ್ಲ ನನಗೆ ಹಣ ಬೇಕೇ ಬೇಕೆಂಬುದಾಗಿ ಆತನು ತನ್ನ ತಂದೆ ಹತ್ರ ಅವನು ಬೇಡಿಕೆಯನ್ನೇ ಇಟ್ಟ. ಈಗ ತಂದೆ ಏನ್ ಮಾಡ್ತಾನೆ, ಆ ಕಡೆಯಿಂದ ಮಗನೇ ನೀನು 51ನೇ ಕೀರ್ತನೆಯನ್ನ ಓದು ಎಂಬುದಾಗಿ ಹೇಳ್ದ. ಸೊ ಇದೆಲ್ಲವನ್ನ ತಿಳಿಸ್ಕೊಡತ್ತ ಮಗನಿಗೆ ಬಹಳ ದುಃಖ ಆಯ್ತು. ಅವನು ಬಂದು ತನ್ನ ಸ್ನೇಹಿತರಂತ ಹಂಚ್ಕೊಂಡ. ಅವನೇನ್ ಮಾಡ್ತಾನೆ, ಈಗ ಅಯ್ಯೋ ನನ್ನ ತಂದೆ ಎಂತ ಮೂರ್ಖ, ನೀವೆಲ್ಲ ಇಷ್ಟು ಸಂತೋಷವಾಗಿದ್ದೀರಿ, ನಿಮ್ಮ ತಂದೆ ತಾಯಿಗಳು ನಿಮಗೋಸ್ಕರ ಇಷ್ಟೆಲ್ಲವನ್ನ ವ್ಯಯ ಮಾಡ್ತಾ ಇದ್ದಾರೆ. ಆದ್ರೆ ನನ್ನ ತಂದೆ ನಾನು ಹಣವನ್ನ ಕೇಳಿದಾಗ ಈ ಅಧ್ಯಾಯ ಓದು ಆ ಅಧ್ಯಾಯ ಓದು ಎಂಬುದಾಗಿ ನನಗೆ ಬಹಳ ಸಂಕಟವನ್ನು ತಂತಾ ಇದ್ದಾರೆ ಎಂಬುದಾಗಿ ಆತನು ತನ್ನ ಸ್ನೇಹಿತರೊಟ್ಟಿಗೆ ಅವನು ಹಂಚ್ಕೊಂಡ. ಈಗ ಒಬ್ಬ ಸ್ನೇಹಿತ ಹೇಳ್ತಾನೆ, ಅಯ್ಯೋ ನಿನ್ನ ತಂದೆ ಯಾವಾಗ್ಲೂ ಕೂಡ ಅದು ಓದು ಇದು ಓದು ಅಂತ ಹೇಳ್ಬೇಕಾದಾಗ ಅಲ್ಲಿ ಏನೋ ಮರ್ಮ ಇರ್ಬೇಕು, ದಯವಿಟ್ಟು ಅದನ್ನು ನೀನು ಓದು, ಯಾಕೆ ಓದಬಾರ್ದು ನೀನು? ಏನ್ ಹೇಳ್ತಾರೆ ನಿನ್ ತಂದೆ? ತೆಗೆದು ಓದು ಅಂತ ಹೇಳ್ತಾರೆ, ನೀನು ಓದು ಅಂತ ಎಂಬುದಾಗಿ ಆತನಿಗೆ ಹೇಳೋ ಸಲಹೆ ಕೊಟ್ರು. ಈಗ ಏನ್ ಮಾಡ್ತಾನೆ ಮಗನು ಬಂದ, ಅವನು ತನ್ನ ಕೊಠಡಿಯ ಬಾಗಿಲನ್ನು ಹಾಕೊಂಡು ಏನ್ ಮಾಡ್ತಾನೆ, ಈಗ ತಂದೆ ಹೇಳಿದಂತ ಮೊದಲನೇದಾಗಿ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ ಓದು ಅಂತ ಹೇಳಿದ್ನಲ್ಲ, ಈಗ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯವನ್ನು ತೆಗೆದ. ಆ ಅಧ್ಯಾಯವನ್ನು ತೆಗೆದ ನಂತರ ನೋಡ್ರಿ, ಅಲ್ಲಿ ತಂದೆ ಅವನಿಗೋಸ್ಕರ ಹಣವನ್ನ ಅಲ್ಲಿ ಇಟ್ಟಿದ್ದ. ಅದೇ ರೀತಿಯಾಗಿ ಅವನು ಯಾವ ಕೀರ್ತನೆಗಳನ್ನ ಓದ್ಬೇಕೆಂಬುದಾಗಿ ಹೇಳ್ತಾ ಇದ್ದೋ ಆ ಕೀರ್ತನೆಯ ಪುಸ್ತಕದಲ್ಲಿ ಹಣವನ್ನ ಇಟ್ಟಿದ್ದ. ಈಗ ಏನಾಯ್ತು, ಈಗ ಮಗನಿಗೆ ಅದನ್ನು ನೋಡಿ ಬಹಳ ದುಃಖ ಆಯ್ತು. ಅಯ್ಯೋ ನನ್ನ ತಂದೆ ನನ್ನ ಮೇಲೆ ಎಷ್ಟು ಪ್ರೀತಿಯನ್ನು ಇಟ್ಕೊಂಡಿದ್ದಾನೆ, ನನಗೋಸ್ಕರ ನನ್ನ ತಂದೆ ಸತ್ಯವೇದ ತುಂಬಾ ಹಣವನ್ನ ಇಟ್ಟು ನನ್ನನ್ನು ಓದು ಅಂತ ಹೇಳಿದಾಗ ನನಗೆ ಅರ್ಥ ಆಗ್ಲಿಲ್ವಲ್ಲ ಎಂಬುದಾಗಿ ಮಾತ್ರ ಈಗ ಏನ್ ಮಾಡ್ತಾನೆ, ಆತನು ತನ್ನ ತಂದೆಗೆ ಕರೆಯನ್ನ ಮಾಡಿ ತಂದೆ ಹತ್ರ ಅವನು ಕ್ಷಮೆಯನ್ನ ಕೇಳ್ದ. ಅವನು ಅನಪ್ರಿಯ ದೇವ ಜನರೇ, ಇದರಿಂದ ನಮ್ಗೆ ಅರ್ಥವಾಗ್ತಕ್ಕಂಥದ್ದೇನು? ದೇವರು ಈ ಲೋಕದಲ್ಲಿ ನಮಗೆ ಅನೇಕ ವಿಧವಾಗಿರ್ತಕ್ಕಂತಹ ಆಶೀರ್ವಾದಗಳನ್ನ ನಮಗೋಸ್ಕರ ಕೊಟ್ಟಿದ್ದಾನೆ. ಆ ಎಲ್ಲಾ ಆಶೀರ್ವಾದಗಳನ್ನ ಹೊಂದಬೇಕಾದ್ರೆ ನಾವು ಸತ್ಯವೇದದ ಬಳಿಗೆ ನಾವು ಬರಬೇಕು. ಸತ್ಯವೇದವನ್ನು ನಾವು ಧ್ಯಾನ ಮಾಡಬೇಕು. ಸತ್ಯವೇದದಲ್ಲಿ ಈ ಲೋಕದಲ್ಲಿ ನಮಗೆ ಸಂಕಟದ ನಿಮಿತ್ತವಾಗಿ, ದುಃಖದ ನಿಮಿತ್ತವಾಗಿ, ಆನಂದದ ನಿಮಿತ್ತವಾಗಿ ನಾವು ಹೇಗೆ ಇರಬೇಕು, ಹೇಗೆ ಇರಬಾರದು, ಎಲ್ಲಾ ವಿಷಯಗಳು ಕೂಡ ಅಲ್ಲಿ ಬರೆಯಲ್ಪಟ್ಟಿರುವುದರಿಂದ ನಾವು ದೇವರ ಹತ್ತಿರಕ್ಕೆ ಬರಬೇಕೆಂಬುದಾಗಿ ಸತ್ಯವೇದದಲ್ಲಿ ನಮಗೆ ದೇವರು ಅನೇಕ ವಾಗ್ದಾನಗಳನ್ನ, ಅನೇಕ ಆಶೀರ್ವಾದಗಳನ್ನ ಆತನ ನಮಗೆ ಬಾಧ್ಯತೆಯಾಗಿ ಕೊಟ್ಟಿರುವಂತದ್ದು ನೋಡುವಂತವರಾಗಿದ್ದೇವೆ. ಆದರೆ ಈ ದಿನಮಾನಗಳಲ್ಲಿ ನಾವು ಅದನ್ನು ದೂರ ತಳ್ಳಿ ನಾವು ಏನ್ ಮಾಡ್ತೇವೆ, ನಾವು ಸತ್ಯವೇದವನ್ನು ಓದಲಿಕ್ಕೆ ನಮ್ಗೆ ನಿರಾಸಕ್ತಿ, ಪ್ರಾರ್ಥನೆ ಮಾಡಲಿಕ್ಕೆ ನಮ್ಗೆ ನಿರಾಸಕ್ತಿ. ಆದರೆ ಏನು, ದೇವರಿಂದ ಇರ್ತಕ್ಕಂಥ ವರಗಳನ್ನ, ದೇವರು ಕೊಟ್ಟಿರ್ತಕ್ಕಂಥ ಆಶೀರ್ವಾದಗಳನ್ನ ಹೊಂದಬೇಕೆಂಬತಕ್ಕಂಥ ಏಕೈಕ ಆಲೋಚನೆ ನಮ್ಮದಾಗಿದೆ ಪ್ರಿಯರೇ. ದೇವರು ಇದನ್ನ ಯಾವುದೇ ಕಾರಣಕ್ಕೂ ಒಪ್ಪುವುದಿಲ್ಲ ಎಂಬುದನ್ನು ನಾವು ಈ ರಾತ್ರಿ ವೇಳೆ ನಾವು ತಿಳ್ಕೊಳ್ಬೇಕಾಗಿದೆ ಪ್ರಿಯರೇ. ಹಾಗಾಗಿ ನಾವು ಈ ಲೋಕದಲ್ಲಿ ಸಮಾಧಾನವನ್ನು ಹೊಂದಬೇಕಾದರೆ, ಆ ಸಮಾಧಾನ ನಾವು ಜೀವಿಸಬೇಕಾದರೆ ನಾವು ದೇವರ ಬಳಿಗೆ ನಾವು ಬರಬೇಕು. ದೇವರನ್ನು ನಾವು ಬಿಟ್ಟು ಜೀವಿಸುವಾಗ ಖಂಡಿತವಾಗಿ ಕೂಡ ನಾವು ದೇವರಿಂದ ಹೊಂದಬೇಕಾದಂತಹ ಆಶೀರ್ವಾದವನ್ನ ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ ಇರ್ತಕ್ಕಂಥ ಸತ್ಯವನ್ನು ನಾವು ಇದನ್ನು ತಿಳ್ಕೊಳ್ಬೇಕಾಗಿದೆ ಪ್ರಿಯರೇ. ನಾವಿಲ್ಲಿ ನೋಡಿದ್ದೇವೆ, ಈಗಾಗಲೇ ನಾನು ಆ ಒಂದು ಅಸಮಾಧಾನಕ್ಕೆ ಕಾರಣವಾಗಿರ್ತಕ್ಕಂಥ ಅಪನಂಬಿಕೆ ಮತ್ತು ಎಲ್ಲಾ ರೀತಿಯ ವಿಷಯಗಳನ್ನ ನಿಮ್ಮ ಮುಂದೆ ನಾನು ಚರ್ಚೆ ಮಾಡಿದ್ದೇನೆ. ನಾನು ಮುಂದುವರೆದು ನಾವು ಈ ದಿನ ಈ ಅಸಮಾಧಾನ ನಮಗೆ ಬರಲಿಕ್ಕೆ ಕಾರಣವೇನೆಂಬತಕ್ಕಂಥ ವಿಷಯವನ್ನು ಕುರಿತು ನಾವು ಆಲೋಚನೆ ಮಾಡ್ತಾ ಬರುವಾಗ ನಮಗೆ ಬಹಳ ಈ ಲೋಕದಲ್ಲಿ ಜೀವಿಸುವಾಗ ನಾವು ಅಸಮಾಧಾನವನ್ನು ಹೊಂದಲಿಕ್ಕೆ ನಮ್ಮಲ್ಲಿರ್ತಕ್ಕಂಥ ಮನಸ್ಥಿತಿ ಕಾರಣವಾಗಿದೆ. ಯಾಕೆಂದ್ರೆ ನಾವು ದೇವರ ಬಳಿಗೆ ಬಂದಾಗ್ಯೂ ಕೂಡ, ದೇವರೊಟ್ಟಿಗೆ ನಾವು ಅನ್ಯೋನ್ಯತೆಯ ಸಂಬಂಧವನ್ನ ಹೊಂದಿದ್ದಾಗ್ಯೂ ಕೂಡ ಅನೇಕ ಸಂದರ್ಭಗಳಲ್ಲಿ ನಾವು ಮಾಡ್ತೀವಿ, ನಾವು
ದೇವರಿಂದ ನಾವು ದೂರ ಇರುವಂತದ್ದು ನೋಡುವಂತವರಾಗಿದ್ದೇವೆ. ಮನುಷ್ಯನ ಸಹಜವಾದಂತ ಗುಣ ಯಾವುದು ಗೊತ್ತಾ? ಮನುಷ್ಯನ ಸಹಜವಾಗಿರ್ತಕ್ಕಂಥ ಗುಣ ಯಾವಾಗಲೂ ಕೂಡ ಆತನು ಮರೆಯುವಂತ ಗುಣವನ್ನು ಹೊಂದಿದ್ದಾನೆ. ಕೃತಜ್ಞತೆಯನ್ನ ಆತನು ಯಾವಾಗಲೂ ಮಾಡದೆ ದೇವರಿಗೆ ಆತನು ವಿರುದ್ಧವಾಗಿ ಜೀವಿಸುವಂತದ್ದನ್ನೇ ಆತನು ಬಯಸುವಂತವನಾಗಿದ್ದಾನೆ. ಹಾಗಾಗಿ ವಿಶ್ವಾಸಿಗಳಾಗಿರ್ತಕ್ಕಂಥ ನಾವು ದೇವರ ಬಳಿಗೆ ಬರುವಾಗ ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಆಶೀರ್ವಾದಗಳ ಕುರಿತು, ದೇವರು ನಮಗೆ ಕೊಟ್ಟಿರ್ತಕ್ಕಂತಹ ಎಲ್ಲಾ ಮೇಲುಗಳ ಕುರಿತು ನಾವು ಕೃತಜ್ಞತೆ ಉಳ್ಳವರಾಗಿ ನಾವು ಜೀವಿಸಬೇಕು. ದೇವರು ತಾನೇ ಅದನ್ನ ಬಯಸುವಂತವನಾಗಿದ್ದಾನೆ. ನಾವು ದಾವೀದನ ಕುರಿತು ಧ್ಯಾನ ಮಾಡ್ತಾ ಇದ್ದೇವೆ. ದಾವೀದನು ಆತನು ತನ್ನ ಬಾಲ್ಯದಲ್ಲಿ ಇದ್ದಂತ ಶೌರ್ಯ, ತನ್ನ ಯೌವನ ಕಾಲದಲ್ಲಿ ಇದ್ದಂತ ಶೌರ್ಯ. ಹಾಗಾಗಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಾವು ಈ ಲೋಕದ ಎಲ್ಲ ಚಿಂತೆಗಳನ್ನ, ಭಾರಗಳನ್ನ ನಾವು ಒತ್ತಂತವರಾಗಿ ನಾವು ಜೀವಿಸುವಾಗ ಖಂಡಿತವಾಗಿ ಕೂಡ ನಮಗೆ ಕೊಡಲ್ಪಟ್ಟಿರ್ತಕ್ಕಂಥ ಸಮಾಧಾನವನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥ ವಿಷಯವನ್ನು ನಾವು ತಿಳ್ಕೊಳ್ಬೇಕಾಗಿದೆ ಪ್ರೇರೆ. ನಾವು ನೋಡ್ತೇವೆ ದಾವೀದನ ಕುರಿತು ನಾವು ನೋಡುವಾಗ, ದಾವೀದನ ಜೀವಿತವನ್ನು ನಾವು ನೋಡುವಾಗ, ದಾವೀದನ ಜೀವಿತದಲ್ಲಿ ಆತನು ತನ್ನ ಯೌವನ ಕಾಲದಲ್ಲಿ ಆತನು ದೇವರನ್ನ ನೆಚ್ಚಿಕೊಂಡಂತವನು. ದೇವರಿಗೆ ಆತನು ಯಾವಾಗಲೂ ಕೂಡ ಇಂಥ ದಾವೀದನು ನೋಡ್ರಿ, ಈಗ ಒಂದು ಕಾಲಕ್ಕೆ ಬಂದಿದ್ದಾನೆ, ಒಂದು ಕಾಲಘಟ್ಟಕ್ಕೆ ಬಂದಿದ್ದಾನೆ. ಒಂದು ಕಾಲಘಟ್ಟಕ್ಕೆ ಬಂದಂತ ದಾವೀದನಿಗೆ ಈಗ ಏನಾಗ್ತಾ ಇದೆ? ಈಗ ಆತನು ಒಂದು ಸ್ವಲ್ಪ ಯಾಮಾರುವಂತದನ್ನು ನೋಡುವಂತವರಾಗಿ, ಅಂದ್ರೆ ನಾವು ದೇವರಿಂದ ಆತನು ಸ್ವಲ್ಪ ಮಟ್ಟಿಗೆ ದೂರವಾಗುವಂತದನ್ನು ನೋಡುವಂತವರಾಗಿದ್ದೇವೆ. ಅದಕ್ಕೆ ನಾವು ನೋಡುವಾಗ 2ನೇ ಸಮುವೇಲನ ಪುಸ್ತಕ, 2ನೇ ಸಮುವೇಲನ ಗ್ರಂಥ 11ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ನಾವು ನೋಡ್ತೇವೆ, ನಾವು ಅಲ್ಲಿವರೆಗೂ ಕೂಡ ದಾವೀದನು ಉತ್ತಮವಾದಂತ ಜೀವಿತವನ್ನ ಜೀವಿಸಿದಂತವನು. ಅಲ್ಲಿವರೆಗೂ ದಾವೀದನು ದೇವರ ಸಮ್ಮುಖದಲ್ಲಿ ದೇವರೊಟ್ಟಿಗೆ ದೇವರ ಸಂಬಂಧವನ್ನ ಆತನು ಪಡಕೊಂಡವನಾಗಿ ಜೀವಿಸ್ತಾ ಇದ್ದಂತವನು. ಈಗ ನೋಡ್ರಿ, ಎಲ್ಲಾ ರೀತಿಯಲ್ಲೂ ಕೂಡ ದಾವೀದನಿಗೆ ಅನುಕೂಲವಾಗಿದೆ. ಎಲ್ಲಾ ರೀತಿಯಲ್ಲೂ ಅನುಕೂಲವಾದ ನಂತರ ಆತನ ಏನ್ ಮಾಡ್ತಾನೆ? ಈಗ ದೇವರಿಂದ ದೂರವಾಗುವಂತದನ್ನು ನೋಡುವಂತವರಾಗಿದ್ದೇವೆ. ನನ್ನ ಪ್ರಿಯ ದೇವ ಜನರೇ, ನಮ್ಮ ಸ್ಥಿತಿಗತಿಗಳು ಕೂಡ ಅದೇ ಆಗಿದೆ. ನಾವು ಅನಾರೋಗ್ಯವಿರುವಾಗ ಸೇರ್ಕೋದು ಅದಕ್ಕೆ ಆಮೇಲೆ ಒಳಗಡೆ ಒಂದು ಸ್ವಿಚ್ ಐತೆ, ಅದು ಹಾಕ್ಬಿಟ್ಟು ಸ್ಟೀವೆನ್ಸನ್ ಬ್ರದರ್ ನಿಮ್ದು ಮ್ಯೂಟ್ ಮಾಡಿ. ಹಲೋ, ಕಂಟಿನ್ಯೂ ಬ್ರದರ್, ಕಂಟಿನ್ಯೂ. ಕೇಳಿಸ್ತಾ ಇದೆ ಬ್ರದರ್? ಎಸ್ ಎಸ್. ಓಕೆ. ಸೊ ನಾವು ನೋಡ್ತೇವೆ ನಮ್ಮ ಜೀವಿತದಲ್ಲೂ ಕೂಡ ನಾವು ದೇವರಿಂದ ನಾವು ಆಶೀರ್ವಾದಗಳನ್ನು ಹೊಂದಿದಾಗ, ನಾನು ಮೊದಲು ನನಗೆ ಕೆಲಸ ಇರಲಿಲ್ಲ, ಅಯ್ಯೋ ಸ್ವಾಮಿ ನನಗೆ ಒಂದು ಒಳ್ಳೆಯ ಕೆಲಸವನ್ನು ಕೊಟ್ಟರೆ ಸಾಕೆಂಬುದಾಗಿ ನಾನು ಆಲೋಚನೆ ಪಡ್ತಾ ಇದ್ದೆ. ಈಗ ಕೆಲಸ ಬಂದಿದೆ, ಕೆಲಸ ಇರ್ತಕ್ಕಂಥ ಸಂದರ್ಭ ಏನ್ ಮಾಡ್ತೇನೆ? ಈಗ ನಾನು ಸಭೆಗೆ ಹೋಗ್ಲಿಕ್ಕೆ ನನಗೆ ನಿರಾಸಕ್ತಿ ಇದೆ. ಯಾಕೆ ಎಂಬುದಾಗಿ ಕೇಳುವಾಗ, ಅಯ್ಯೋ ನನಗೆ ಬಹಳ ಕೆಲಸ ಇದೆ ಅಂತಕ್ಕಂಥ ಸಬೂಬನ್ನು ನಾವು ಹೇಳುವಂತವರಾಗಿದ್ದೇವೆ. ಇದೆಲ್ಲವನ್ನು ನಾವು ನೋಡುವಾಗ ಇದು ನಮ್ಗೆ ಅರ್ಥ ಆಗ್ತಕ್ಕಂಥ ವಿಷಯ ಏನೆಂಬುದಾಗಿ ಹೇಳುವಾಗ, ನಾವು ಎಲ್ಲವನ್ನ ಕಳಕೊಂಡವರಾಗಿರುವಾಗ, ಯಾವುದು ನಮಗೆ ಇಲ್ಲದೆ ಇರುವಾಗ ನಾವು ದೇವರೊಟ್ಟಿಗೆ ನಾವು ನಮ್ಮ ಸಂಬಂಧವನ್ನ ಹೆಚ್ಚಾಗಿ ನಾವು ಪಡ್ಕೊಳ್ಳುವಂತವರಾಗಿದ್ದೇವೆ. ಆದರೆ ಎಲ್ಲವನ್ನ ಪಡಕೊಂಡ ನಂತರ ನಾವು ದೇವರಿಂದ ನಾವು ಸ್ವಲ್ಪ ಮಟ್ಟಿಗೆ ದೂರವಾಗುವಂತ ಪರಿಸ್ಥಿತಿ ನಮ್ಮದಾಗುವಂತ ಈ ಲೋಕದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಇಲ್ಲಿ ನಾವು ನೋಡ್ತೇವೆ, ದಾವೀದನು ತನ್ನ 17ನೇ ವಯಸ್ಸಿನಲ್ಲಿ ಆತನು ಸೋಲಿಸಿದಂತವನು. ದೇವರ ವಿಷಯದಲ್ಲಿ ಅವನು ವೀರಾವೇಶದಿಂದ ಜೀವಿಸ್ತಾ ಇದ್ದಾನೆ, ಬಹಳ ಶೌರ್ಯವುಳ್ಳವನಾಗಿ ಜೀವಿಸ್ತಾ ಇದ್ದಾನೆ. ಈಗ ನಾವು ನೋಡ್ತೇವೆ, ಅಂತ ದಾವೀದನನ್ನ ದೇವರೇನ್ ಮಾಡಿದಾನೆ? ಈಗ ಆತನನ್ನ ಆರಿಸಿಕೊಂಡು ಇಸ್ರಾಯೇಲ್ ಕುಲಕ್ಕೆ ಆತನನ್ನ ಶಿರಸ್ಸನ್ನಾಗಿ ಮಾಡಿ ಒಬ್ಬ ಅರಸನನ್ನಾಗಿ ಮಾಡಿದ್ದಾನೆ. ದಾವೀದನು ಅನೇಕ ಯುದ್ಧಗಳನ್ನ ಮಾಡಿದನು. ಆ ಯುದ್ಧಗಳಲ್ಲಿ ಎಲ್ಲವನಿಗೆ ಜಯವೇ ಸಿಕ್ಕಿದೆ. ನಂತರ ನೋಡ್ತೇವೆ ನಾವು, ಈಗ ದಾವೀದನಿಗೆ ಒಂದು ಮಧ್ಯವಯಸ್ಕನಾಗಿದ್ದಾನೆ. ಈಗ ಆತನಿಗೆ ಶೋಧನೆಗಳು ಬರುವಂತ ಸಂದರ್ಭವಾಗಿದೆ. ನಾವು ಆ 2ನೇ ಸಮುವೇಲನ ಪುಸ್ತಕ 11ನೇ ಅಧ್ಯಾಯವನ್ನು ನೋಡುವಾಗ ಅಲ್ಲಿ ನಾವು ತಲೆಬರಹವನ್ನು ಓದ್ತೇವೆ. ನಾವು
ದಾವೀದನ ನೀಚ ಕೃತ್ಯಗಳೆಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಸತ್ಯವೇದದಲ್ಲಿ ದಾವೀದನಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ಭಕ್ತನು ಯಾರೂ ಇಲ್ಲ ಅಂತಕ್ಕಂಥ ಸತ್ಯ ನಮ್ಗೆ ಗೊತ್ತಿದೆ. ಆಗಿದ್ದಾಗ್ಯೂ ಕೂಡ ಇಂಥ ಶ್ರೇಷ್ಠ ಭಕ್ತನಾಗಿದ್ದಂತಹ ದಾವೀದನಿಗೆ ಶೋಧನೆಯ ಕಾಲ ಬಂತು. ನೋಡ್ರಿ, ಯಾವಾಗ ಶೋಧನೆ ಬಂತು ಅಲ್ಲಿ ನಾವು ನೋಡ್ತಾ ಬರೋಣ. ಈಗ ಮರು ವರ್ಷ ಅರಸನು ಯುದ್ಧಕ್ಕೆ ಹೊರಡುವ ಸಮಯದಲ್ಲಿ ದಾವೀದನು ಯೋವಾಬನನ್ನು ತನ್ನ ಸೇವಕರನ್ನು ಎಲ್ಲ ಇಸ್ರಾಯೇಲರನ್ನು ಯುದ್ಧಕ್ಕೆ ಕಳುಹಿಸಿದನು. ನಾವಿಲ್ಲಿ ನೋಡ್ತೇವೆ, ಇಲ್ಲಿವರೆಗೂ ಕೂಡ ದಾವೀದನು ಎಲ್ಲಾ ಯುದ್ಧಗಳಲ್ಲಿ ತಾನೇ ಮುಂದಾಳತ್ವವನ್ನು ವಹಿಸಿಕೊಂಡವನಾಗಿ ತಾನೇ ಯುದ್ಧದಲ್ಲಿ ಮುಂದಕ್ಕೆ ನಿಂತು ಆತನ ಯುದ್ಧವನ್ನ ಮಾಡ್ತಾ ಇದ್ದನು. ಈಗ ದಾವೀದನ ಜೀವಿತದಲ್ಲಿ ಏನಾಯ್ತೋ ಗೊತ್ತಿಲ್ಲ, ದಾವೀದನಿಗೆ ಯಾವ ಸಮಸ್ಯೆಗಳು ಬಂತೋ ಗೊತ್ತಿಲ್ಲ. ಆತನ ಏನ್ ಮಾಡ್ತಾ ಇದ್ದಾನೆ ಈಗ? ಈ ಯುದ್ಧವನ್ನ ಮಾಡ್ಬೇಕಾಗಿರ್ತಕ್ಕಂಥ ರಾಜನು ಏನ್ ಮಾಡ್ತಾ ಇದ್ದಾನೆ ಈಗ? ಯೋವಾಬನನ್ನ ಕಳಿಸಿ ಆತನು ಯುದ್ಧದಿಂದ ದೂರ ಇರ್ತಾ ಇದ್ದಾನೆ, ಯುದ್ಧದಿಂದ ದೂರ ಉಳಿತಾ ಇದ್ದಾನೆ. ಅಣ್ಣ ಪ್ರಿಯ ದೇವ ಜನರೇ, ಇದು ನಮ್ಗೆ ಏನ್ ತೋರಿಸ್ತದೆ? ನಾವು ಮಾಡಬೇಕಾಗಿರ್ತಕ್ಕಂಥ ಕಾರ್ಯಗಳನ್ನ ನಾವೇ ಮಾಡಬೇಕು. ಕುಟುಂಬದ ಮುಖ್ಯಸ್ಥನಾಗಿ, ಕುಟುಂಬದ ತಂದೆಯಾಗಿ, ಕುಟುಂಬಕ್ಕೆ ಬೇಕಾದಂತಹ ಕಾರ್ಯವನ್ನ ನಾನೇ ಮಾಡಬೇಕು. ಆ ಕಾರ್ಯವನ್ನ ನಾನು ಮಾಡದ ಹೊರತು ದೇವರ ಆಶೀರ್ವಾದ ನನಗೆ ಸಿಕ್ಕೋದಿಲ್ಲ. ನಾವು ನೋಡ್ತೇವೆ, ಕುಟುಂಬದ ಮುಖ್ಯಸ್ಥನಾಗಿರ್ತಕ್ಕಂಥ ನಾವು ಕುಟುಂಬದ ಎಲ್ಲರನ್ನ ಕೂಡಿಸಿ ನಾವು ಮುಂಜಾನೆಯಿಂದ ಸಂಜೆವರೆಗೆ ಆಗಿರ್ತಕ್ಕಂಥ ಎಲ್ಲಾ ಕಾರ್ಯಗಳಿಗೋಸ್ಕರ ಕರ್ತನ ಮುಂದೆ ನಾವು ಕುಟುಂಬವಾಗಿ ಕೂಡಿ ಬರಬೇಕು. ಕುಟುಂಬವಾಗಿ ಕೂಡಿ ಬಂದು ಆ ದಿನ ನಾವು ಮಾಡಿರುವಂತಹ ಎಲ್ಲಾ ತಪ್ಪುಗಳನ್ನ, ಎಲ್ಲಾ ಅಪರಾಧಗಳನ್ನ ಕರ್ತನ ಬಳಿಯಲ್ಲಿ ನಾವು ಅರಿಕೆ ಮಾಡಿ, ಯಾಕೆ ಎಂಬುದಾಗಿ ಹೇಳುವಾಗ ನೋಡ್ರಿ, ದೇವರು ನಮ್ಗೆ ನೀತಿ ವಸ್ತ್ರವನ್ನು ಹೊದಿಸಿದ್ದಾನೆ. ಆ ನೀತಿಯ ವಸ್ತ್ರವು ನಮ್ಮದಲ್ಲ, ಅದು ನಾವು ಪಡ್ಕೊಂಡಿರ್ತಕ್ಕಂಥದ್ದು, ಅದು ನಾವು ಸಂಪಾದನೆ ಮಾಡಿರುವಂತದ್ದಲ್ಲ. ದೇವರು ತಾನೇ ಕರ್ತನಾದಂತ ಯೇಸು ಕ್ರಿಸ್ತನು ಆ ನೀತಿಯ ವಸ್ತ್ರವನ್ನ ನಮಗೋಸ್ಕರ ಕೊಡುವುದಕ್ಕೋಸ್ಕರ ಆತನು ತನ್ನ ಪರಿಶುದ್ಧವಾದಂತ ರಕ್ತವನ್ನು ಸುರಿಸಿದ್ದಾನೆ. ನಮಗೋಸ್ಕರ ತನ್ನ ಪ್ರಾಣವನ್ನೇ ಈಡಾಗಿ ಕೊಟ್ಟಿದ್ದಾನೆ. ಆ ನೀತಿಯ ವಸ್ತ್ರ ನಮ್ಮ ಮೇಲೆ ಇರುವುದರಿಂದ ನನಗೂ ನಿಮಗೂ ಒಂದು ಬೆಲೆ ಇದೆ, ನನಗೂ ನಿಮಗೂ ಒಂದು ಅರ್ಥವಿದೆ. ಆ ಬೆಲೆಯನ್ನು ನಾವು ಪಡ್ಕೊಳ್ಬೇಕಾದ್ರೆ, ಆ ನೀತಿಯ ವಸ್ತ್ರವನ್ನು ನಾವು ಕರ್ತನಿಂದ ನಾವು ನಾವು ಅದನ್ನ ಪಡ್ಕೊಳ್ಬೇಕಾದ್ರೆ, ನಾವು ಅದನ್ನ ಉಳಿಸ್ಕೊಳ್ಬೇಕಾದ್ರೆ, ಈಗಾಗಲೇ ದೇವರು ನನಗೆ ನೀತಿ ವಸ್ತ್ರವನ್ನು ಹೊದಿಸಿದ್ದಾನೆ. ಆ ನೀತಿಯ ವಸ್ತ್ರವನ್ನು ನಾವು ಸುಕ್ಕು ಕಳಂಕ ಯಾವುದೇ ಕೊಳೆ ಇಲ್ಲದ ರೀತಿಯಲ್ಲಿ ನಾವು ನಾವು ಅದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕಾದ್ರೆ ವಾಕ್ಯವೆಂಬ ತಿಳಿನೀರಿನಲ್ಲಿ ನಾವು ಪ್ರತಿನಿತ್ಯವೂ ಸ್ನಾನ ಮಾಡುವಂತವರಾಗಿರ್ಬೇಕು. ಅಂದ್ರೆ ಏನು? ನಾವು ಯಾವಾಗಲೂ ಕೂಡ ಮೊಣಕಾಲೂರಿದವರಾಗಿ ಕರ್ತನ ಪಾದಗಳ ಸನ್ನಿಧಿಗೆ ನಾವು ಬರಬೇಕು. ಇಲ್ಲಿ ನಾವು ನೋಡ್ತೇವೆ, ದಾವೀದನು ತಾನು ಮಾಡಬೇಕಾಗಿರ್ತಕ್ಕಂಥ ಯುದ್ಧವನ್ನ ಯೋವಾಬನಿಗೆ ವಹಿಸಿ ಆತ ಏನ್ ಮಾಡ್ತಾ ಇದ್ದಾನೆ? ಈಗ ಸೋಮಾರಿತನದಿಂದ ಆತನು ನಿದ್ರೆಯನ್ನ ಮಾಡ್ತಾ ಇದ್ದಾನೆ. ನಿದ್ರೆಯನ್ನ ಮಾಡಿದಂತಹ ದಾವೀದ ಏನ್ ಮಾಡ್ತಾನೆ? ಈಗ ಸಂಜೆ ವೇಳೆಯಲ್ಲಿ ಆತನು ಮಹಡಿಯ ಮೇಲೆ ತಿರುಗಾಡ್ತಾ ಇದ್ದಾನೆ. ಆ ಮಹಡಿಯ ಮೇಲೆ ತಿರುಗಾಡ್ತಾ ಇದ್ದಂತ ದಾವೀದನಿಗೆ ಏನ್ ಮಾಡ್ತೀಗ? ಒಂದು ಶೋಧನೆ ಬಂತು. ಆ ಶೋಧನೆ ಯಾವುದು? ಅತ್ತ ಕಡೆಯಿಂದ ಒಬ್ಬ ಸುಂದರವಾಗಿರ್ತಕ್ಕಂಥ ಸ್ತ್ರೀ, ಆಕೆ ಅದೇ ತಾನೇ ಸ್ನಾನ ಮಾಡಿ ಆಕೆ ಬರ್ತಾ ಇರೋದನ್ನು ನೋಡ್ದವನು. ಈಗ ಆತನಿಗೆ ಇಷ್ಟು ವರ್ಷಗಳ ಕಾಲ ಅವನು ಬಚ್ಚಿಟ್ಕೊಂಡಿದ್ದಂತಹ ಎಲ್ಲಾ ರೀತಿಯ ದೇವರಿಂದ ಪಡ್ಕೊಂಡಂತ ಆ ಎಲ್ಲವೂ ಕೂಡ ಆತನಿಂದ ದೂರ ಆಯ್ತು. ಈಗ ಅವನು ಅದನ್ನೇ ತಾನೇ ನಾವು ಸತ್ಯವೇದ ನೋಡ್ತೇವೆ. ನಾವು ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಮಾಡಿನ ಡಂಬ, ಇವೆಲ್ಲವೂ ಕೂಡ ಮನುಷ್ಯನನ್ನ ಬಾಧಿಸುವಂತದ್ದಾಗಿರ್ತವೆ. ನನ್ನ ಪ್ರಿಯ ದೇವ ಜನರೇ, ಈಗಿರುವಾಗ ನಾವೆಲ್ಲರೂ ಕೂಡ ಪ್ರತಿಯೊಬ್ಬರು ನಾವು ಕರ್ತನ ಬಳಿಯಲ್ಲಿ ನಾವು ಪ್ರತಿನಿತ್ಯವೂ ಕೂಡ ನಮ್ಮನ್ನು ನಾವು ಪರಿಶೋಧಿಸಿಕೊಂಡವರಾಗಿ ನಾವು ಜೀವಿಸಬೇಕೆಂಬುದಾಗಿ ಸತ್ಯವೇದ ನಮ್ಗೆ ತಿಳಿಸುವಂತದ್ದಾಗಿದೆ. ಹಾಗಾಗಿ ಎಲ್ಲವನ್ನು ಹೊಂದಿದ ನಂತರ ಈಗ ಆತನು ಕುರಿಯನ್ನ ಮೇಯಿಸ್ತಾ ಇದ್ದಾಗ ಆತನು ದೇವರಿಗೆ ವಿಧೇಯನಾಗಿ ಜೀವಿಸ್ತಾ ಇದ್ದವನು. ಗೊಲ್ಯಾತನನ್ನ ಆತನು ಕೊಲ್ಲಬೇಕಾದಾಗ ನೋಡ್ರಿ ಆತನಿಗೆ ಎಂತ ಒಂದು ಶೌರ್ಯ ಇತ್ತು.
ನನ್ನ ಸ್ವಾಮಿಯನ್ನ ಹೀಯಾಳಿಸ್ತಕ್ಕಂತ ಸುನ್ನತಿಯಲ್ಲಿ ಇರ್ತಕ್ಕಂಥವನು ಇವನು ಎಷ್ಟರವನು. ಅವ್ರಿಗೆ ಆ ರೋಷ ಇತ್ತು. ಅಂತ ರೋಷವುಳ್ಳ, ಅಂತ ಭಕ್ತಿಯುಳ್ಳಂತಹ ದಾವೀದನು ಈಗ ಯಕಶ್ಚಿತ್ ಒಂದು ಹೆಣ್ಣಿನ ವಿಷಯದಲ್ಲಿ ಆತನು ಸೋತು ಹೋಗ್ತಾ ಇರುವಂತ ನೋಡುವಂತವರಾಗಿದ್ದೇವೆ. ನನ್ನ ಪ್ರಿಯ ದೇವಜನರೇ, ಇದರಿಂದ ನಮ್ಗೆ ಏನ್ ಅರ್ಥ ಆಗ್ತದೆ? ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಕಾಲಗಳನ್ನ ನಾವು ಆಯಾ ಕಾಲಗಳನ್ನ ನಾವು ಸಮಯಕ್ಕೆ ತಕ್ಕಾಗಿ ನಾವು ಉಪಯೋಗಿಸ್ಕೊಳ್ಬೇಕು. ನಾವು ಕೊಟ್ಟಿರ್ತಕ್ಕಂಥ ನಮ್ಮ ಜವಾಬ್ದಾರಿಗಳನ್ನ ನಾವು ಮಾಡಬೇಕು. ಆ ಜವಾಬ್ದಾರಿಗಳನ್ನ ನಾವು ಬಿಟ್ಟು ನಾವು ಬೇರೆ ದಿಕ್ಕಿಗೆ ನಾವು ಬಂದಾಗ ಆ ಜವಾಬ್ದಾರಿಯಿಂದ ನಾವು ವಂಚಿತರಾಗಿ ನಾವು ಪಾಪ ಕಾರ್ಯಗಳನ್ನ ತೊಡಗಿಸಿಕೊಳ್ಳೋದಕ್ಕೆ ಅದು ನಮಗೆ ಪ್ರೇರೇಪಣೆ ನೀಡುವಂತದ್ದಾಗಿರ್ತದೆ. ನಾವು ಇಲ್ಲಿ ನೋಡುವಾಗ ಇಷ್ಟು ವರ್ಷಗಳ ಕಾಲ ದಾವೀದನು ತನ್ನ ಜೀವಿತವನ್ನ ಆತನು ಮುಷ್ಟಿಯಲ್ಲಿ ಇಟ್ಕೊಂಡವನಾಗಿ ಕರ್ತನ ಬಳಿಯಲ್ಲಿ ಯೋಗ್ಯನಾಗಿ ನಡ್ಕೊಂಡಂತವನು, ಶ್ರೇಷ್ಠತೆಯ ಎಡೆಗೆ ಆತನು ಓಟವನ್ನ ಓಡ್ತಾ ಇದ್ದಂತವನು. ಈಗ ನೋಡುವಾಗ ಆತನು ಪಾಪದಲ್ಲಿ ಬಿದ್ದನೆಂಬುದನ್ನು ನೋಡ್ತೇವೆ ನಾವು. ದಾವೀದನು ಮಾಡಿದಂತ ನೀಚ ಕಾರ್ಯ ಎಂಬುದಾಗಿ ಎಂತ ಪದಗಳಿಂದ ಅಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯ ದೇವಜನರೇ, ನಾವು ನೋಡ್ತೇವೆ ದಾವೀದನು ಆತನ ಏನ್ ಮಾಡ್ತಾನೆ? ಈಗ ಆತನು ಶರೀರದ ಆಸೆಗೆ ಆತನು ಒಳಗಾದನು, ಕಣ್ಣಿನ ಆಸೆಗೆ ಆತನು ಬಿದ್ದು ಹೋದನು. ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ ಯಾವುದು ಕೂಡ ಮನುಷ್ಯನನ್ನು ಅಷ್ಟು ಸುಲಭವಾಗಿ ಬಿಟ್ಟು ಹೋಗೋದಿಲ್ಲ. ಎಲ್ಲರೂ ಕೂಡ ಅದಕ್ಕೆ ಹೊರತಾಗಿರ್ತಕ್ಕಂಥವರೇ, ಎಲ್ಲರೂ ಕೂಡ ಅದಕ್ಕೆ ಸೋತು ಹೋಗುವಂತವರೇ, ಬಿದ್ದು ಹೋಗುವಂತವರೇ. ಹಾಗಾಗಿ ಸತ್ಯವೇದದ ಮೂಲ ಉದ್ದೇಶ ಏನು? ಸತ್ಯವೇದದ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ, ಭಕ್ತನಾಗಿರ್ತಕ್ಕಂಥ ದಾವೀದನೇ ಇದಕ್ಕೆ ಆತನು ಸೋತು ಹೋದ ನಂತರ ಕೇವಲ ಮನುಷ್ಯನಾಗಿರ್ತಕ್ಕಂಥ ನಿನ್ನ ಸ್ಥಿತಿ ಏನು? ನಿನ್ನ ಗತಿ ಏನು? ನೀನು ಕೂಡ ಇದರಿಂದ ದೂರವಾಗಿರ್ಬೇಕು. ಇದರಿಂದ ನೀನು ಯಾವಾಗಲೂ ದೂರವಾಗಿರ್ಬೇಕು. ಇದರಿಂದ ಆಗ್ತಕ್ಕಂಥ ಅನಾಹುತಗಳು ಮುಂದೆ ಇದೆ. ನೋಡ್ರಿ, ಸತ್ಯವೇದದ ಪ್ರಕಾರವಾಗಿ ತಂದೆ ತಾಯಿಗಳು ಮಾಡಿದಂತಹ ಎಲ್ಲಾ ಪಾಪಗಳು ಮಕ್ಕಳ ಮೇಲೆ ಅದು ಪರಿಣಾಮವನ್ನು ಬೀರುವಂತದ್ದಾಗಿರ್ತವೆ. ನಾವು ಮಾಡಿರ್ತಕ್ಕಂಥ ಎಲ್ಲಾ ಪಾಪಗಳ ನಿಮಿತ್ತವಾಗಿ ಅವು ನಮ್ಮ ಮಕ್ಕಳ ಮೇಲೆ, ನಮ್ಮ ಮೊಮ್ಮಕ್ಕಳ ಮೇಲೆ ಅವು ಪ್ರಭಾವವನ್ನು ಬೀರುವಂತದ್ದಾಗಿರ್ತವೆ. ಪ್ರಿಯರೇ, ನನ್ನ ಪ್ರಿಯ ದೇವಜನರೇ, ಪಾಪಗಳನ್ನ ಮಾಡುವಾಗ, ತಪ್ಪುಗಳನ್ನ ಮಾಡುವಾಗ ಆ ತಪ್ಪುಗಳು ನಮಗೆ ಕಾಣಿಸೋದಿಲ್ಲ. ದಾವೀದನು ಅಂತ ಸುಲಭವಾದ ಒಬ್ಬ ವ್ಯಕ್ತಿ ಅಲ್ಲ. ನೋಡಿ, ಇಂಥ ಶ್ರೇಷ್ಠವಾಗಿರ್ತಕ್ಕಂಥ ಒಬ್ಬ ಮನುಷ್ಯನು ಕೇವಲ ಒಂದು ಹೆಣ್ಣಿನ ವಿಷಯದಲ್ಲಿ ಈತನು ಸಂಪೂರ್ಣವಾಗಿ ಸೋತು ಹೋದನೆಂಬುದಾಗಿ ಹೇಳುವಾಗ ಈ ಲೋಕದ ಮರ್ಮ ಏನು ಎಂಬುದನ್ನು ನಾವು ಸಂಪೂರ್ಣವಾಗಿ ತಿಳ್ಕೊಳ್ಬೇಕಾಗಿದೆ. ಪ್ರಿಯರೇ, ನೋಡ್ರಿ, ಒಂದು ಸಮುದ್ರವಿದೆ, ಆ ಸಮುದ್ರದಲ್ಲಿ ಹಡಗು ಇದೆ. ಆ ಸಮುದ್ರದಲ್ಲಿ ಹಡಗಿರುವಂತದ್ದು ಅದು ಸ್ವಾಭಾವಿಕ. ಹಡಗು ಸಮುದ್ರದ ಮೇಲೇನೆ ಇರಬೇಕು, ಅದು ಸಮುದ್ರದ ಮೇಲೇನೆ ಚಲಿಸಬೇಕು. ಆದ್ರೆ ಆ ಸಮುದ್ರವು ಆ ಒಂದು ಹಡಗು ಪ್ರಶಾಂತವಾಗಿ ಅದು 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 ಚಲಿಸ್ಬೇಕಾದ್ರೆ, ಅದು ಚಲಿಸ್ತಾ ಇರ್ಬೇಕಾದ್ರೆ ಸಮುದ್ರದಲ್ಲಿ ಇರ್ತಕ್ಕಂಥ ನೀರು ಆ ಒಂದು ಹಡಗಿನ ಒಳಗೆ ಬರಬಾರದು. ಆ ಹಡಗಿನ ಒಳಗೆ ಬಂದಾಗ ಆ ಹಡಗು ನಾಶವಾಗುವಂಥದ್ದು ನಮಗೆಲ್ಲ ಗೊತ್ತಿದೆ. ಪ್ರಿಯರೇ, ಅಂದ್ರೆ ಅರ್ಥ ಏನು? ಸಮುದ್ರ ಅನ್ನುವಂಥದ್ದು ಈ ಲೋಕ. ಈ ಲೋಕದಲ್ಲಿ ನಾವು ಜೀವಿಸುವಾಗ, ನಾವು ನಾವಿಕರಾಗಿ ನಾವು ಹಡಗಿನಲ್ಲಿ ನಾವು ಜೀವಿಸುವಾಗ ಈ ದೇಹವೇ ಹಡಗಾಗಿರ್ತದೆ. ಈ ದೇಹವೇ ಹಡಗಾಗಿರುವಾಗ ಈ ಹಡಗಿಗೆ ನಾವು ಸಮುದ್ರದ ನೀರನ್ನು ನಾವು ಬಿಟ್ಟುಕೊಡ್ಬಾರ್ದು. ಸಮುದ್ರದ ನೀರು ಯಾವಾಗ ಹಡಗಿನ ಒಳಗೆ ಬರ್ತದೋ ಆಗ ಹಡಗು ಸಂಪೂರ್ಣವಾಗಿ ಆಗ್ತದೆ, ಬಿದ್ದು ಹೋಗ್ತದೆ, ನಾಶವಾಗಿ ಹೋಗ್ತದೆ. ಅಂದ್ರೆ ಏನು? ನಾವು ಈ ಲೋಕದಲ್ಲಿ ಜೀವಿಸುವಾಗ ಈ ಲೋಕವನ್ನು ನಾವು ಆ ಸಮುದ್ರಕ್ಕೆ ನಾವು ಸಾದೃಶ್ಯವಾಗಿ ನೋಡುವಾಗ ಈ ಸಮುದ್ರದಲ್ಲಿ ಅನೇಕ ಅಲೆಗಳು, ಅನೇಕ ತೆರೆಗಳು ಅವೆಲ್ಲವೂ ಬರ್ತವೆ. ಆ ಎಲ್ಲ ತೆರೆಗಳು ಆ ಹಡಗಿಗೆ ಬಡಿದಾಗ್ಯೂ ಕೂಡ ಹಡಗು ನಿಶ್ಚಿಂತೆಯಾಗಿ ಅದು ಚಲಿಸುವಂತದ್ದಾಗಿರ್ತದೆ. ಯಾವಾಗ ಆ ಹಡಗಿನಲ್ಲಿ ತೂತು ಬೀಳ್ತದೋ ಆ ತೂತಿನ ಮೂಲಕವಾಗಿ ನೀರು ಒಳಗಡೆ ಹೋಗ್ತದೋ ಆಗ ಹಡಗು ಮುಳುಗೋಗ್ತದೆ. ಪ್ರಿಯರೇ, ನನ್ನ ಪ್ರಿಯ ದೇವಜನರೇ, ನಮ್ಮ ಜೀವಿತಗಳು ಹಾಗೆ.
ನಾವು ಪ್ರಶಾಂತವಾಗಿ ನಾವು ಜೀವಿಸ್ತಾ ಇರ್ತೇವೆ. ಆ ಪ್ರಶಾಂತವಾಗಿ ಜೀವಿಸ್ತಾ ಇದ್ದಂತ ನಮಗೆ ನಾವು ನೋಡುವಾಗ ನಮ್ಮೊಳಗೆ ಈ ಲೋಕದ ಸಂಗತಿಗಳು ಬರುವಾಗ, ಈ ಲೋಕದ ಸಂಗತಿಗಳಿಗೆ ನಾವ್ಯಾರು ಕೂಡ ಹೊರತಾಗಿಲ್ಲ. ಎಲ್ಲರೂ ಕೂಡ ಲೋಕದಲ್ಲಿರುವಂತವರೇ. ಎಲ್ಲರಿಗೂ ಕೂಡ ಲೋಕ ಬಹಳ ಅಚ್ಚುಮೆಚ್ಚಿಯಾಗಿದೆ. ಹೀಗಿರುವಾಗ ನನ್ನ ಪ್ರಿಯ ದೇವಜನರೇ, ನಾವು ಈ ಲೋಕದ ಸಂಗತಿಗಳನ್ನ ನಮ್ಮ ಒಳಗೆ ನಾವು ಬಿಟ್ಟುಕೊಳ್ದೆ ಹೋದ್ರೆ ಅಂದ್ರೆ ಏನು, ನಾವು ಯಾವಾಗಲೂ ಕೂಡ ದೇವರ ಮುಂದೆ ನಾವು ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಮಾಡ್ತಾ ನಾವು ಜೀವಿಸುವಾಗ ಇದರಿಂದ ನಾವು ಜಯಿಸ್ಲಿಕ್ಕೆ ಸಾಧ್ಯ ಎನ್ನುವಂಥದ್ದನ್ನ ಸತ್ಯವೇದ ನಮಗೆ ತಿಳಿಸುವಂತದ್ದಾಗಿದೆ ಪ್ರಿಯರೇ. ನಾವಿಲ್ಲಿ ನೋಡ್ತೇವೆ, ದಾವೀದನು ಇವನು ಹೋಗಿ ಅಮ್ಮೋನಿಯನ ಪ್ರಾಂತ್ಯವನ್ನು ಹಾಳು ಮಾಡಿ ರಬ್ಬಕ್ಕೆ ಮುತ್ತಿಗೆ ಹಾಕಿದರು. ದಾವೀದನು ಯೆರೂಸಲೇಮಿನಲ್ಲಿಯೇ ಇದ್ದನು. ನೋಡ್ರಿ, ಆತನು ದಾವೀದನಿದ್ದಾನೆ, ಈಗ ಯೆರೂಸಲೇಮಿನಲ್ಲಿ ಇದ್ದಾನೆ. ಯೆರೂಸಲೇಮ್ ಯಾವ ಸಾದೃಶ್ಯವಾಗಿದೆ? ಅದು ಪರಿಶುದ್ಧವಾದ ಪಟ್ಟಣ. ಆ ಪರಿಶುದ್ಧವಾದಂತ ಪಟ್ಟಣದಲ್ಲಿ ಇದ್ಕೊಂಡು ಆತನು ಅಪರಿಶುದ್ಧವಾದ ಕಾರ್ಯವನ್ನ ಮಾಡ್ತಾ ಇದ್ದಾನೆ. ಅಪರಿಶುದ್ಧವಾದ ಕಾರ್ಯವನ್ನು ಆತನು ಮಾಡ್ಲಿಕ್ಕೆ ಅವನಿಗೆ ಹೇಗೆ ಮನಸ್ಸು ಬಂತು? ಯಾಕೆಂದ್ರೆ ನೋಡ್ರಿ, ಅದು ಕಾಲವಲ್ಲ, ಅದು ದಾವೀದನು ಇರ್ಬೇಕಾಗಿರ್ತಕ್ಕಂಥ ಸಮಯವಲ್ಲ. ಈಗ ದಾವೀದನು ಇರ್ಬೇಕಾಗಿರ್ತಕ್ಕಂಥ ಸಮಯ ಯಾವುದು? ಸ್ಥಳ ಯಾವುದು? ದಾವೀದನು ಇರ್ಬೇಕಾಗಿರ್ತಕ್ಕಂಥ ಸ್ಥಳ ಯುದ್ಧ ಭೂಮಿ. ಯುದ್ಧ ಭೂಮಿಯಲ್ಲಿ ಅವನು ಇರ್ಬೇಕಾಗಿತ್ತು. ಯುದ್ಧ ಭೂಮಿಯಲ್ಲಿ ಇರ್ಬೇಕಾಗಿದ್ದಂತ ದಾವೀದನು ಈಗ ಏನ್ ಮಾಡ್ತಿದ್ದಾನೆ? ಆತನು ಮಾಳಿಗೆ ಮೇಲಿದ್ದಾನೆ. ನನ್ನ ಪ್ರಿಯ ದೇವಜನರೇ, ಸಭೆಗೆ ಬರಬೇಕಾಗಿರ್ತಕ್ಕಂಥ ನಾವು ಆ ದಿನ ನಾವು ಸಭೆಯನ್ನ ಬಿಟ್ಟು ಸಭೆಗೆ ಬರಬೇಕಾಗಿರ್ತಕ್ಕಂಥ ನಾವು ಲೋಕದ ಸಂಗತಿಗಳನ್ನ ಹೆಚ್ಚಿಕೊಂಡು ನಾವು ಲೋಕಕ್ಕೆ ನಾವು ನಮ್ಮನ್ನ ಅರ್ಪಿಸಿಕೊಟ್ಟಾಗ ಅಲ್ಲಿ ಸೈತಾನು ನಮಗೋಸ್ಕರ ತನ್ನ ಉರುಳನ್ನ ಸಿದ್ಧ ಮಾಡಿ ನಮ್ಮನ್ನು ಕಾಯ್ತಾ ಇರ್ತಾನೆ. ಆಗ ನಾವು ಆ ಲೋಕದ ಸಂಗತಿಗೆ ನಾವು ಬೀಳುವಂತವರಾಗಿರ್ತೇವೆ. ಅದರಿಂದ ಇದರಿಂದ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಸತ್ಯ ಎಂಬುದಾಗಿ ಹೇಳುವಾಗ, ದೇವರು ನಮ್ಗೆ ಯಾವ ಕೆಲಸಗಳನ್ನ ನೇಮಕ ಮಾಡಿದನೋ ಆ ಕೆಲಸವನ್ನು ನಾವು ಕರ್ತನ ಸನ್ನಿಧಿಯಲ್ಲಿ ನಾವು ಅಚ್ಚುಕಟ್ಟಾಗಿ ನಾವು ಮಾಡಬೇಕೆಂಬುದನ್ನು ನಮ್ಗೆ ಈ ದಿನದ ಪಾಠ ನಮ್ಗೆ ಕಲಿಸುವಂತದ್ದಾಗಿದೆ ಪ್ರಿಯರೇ. ದಾವೀದನು ಯುದ್ಧ ಭೂಮಿಯಲ್ಲಿ ಇರ್ಬೇಕಾಗಿದ್ದಂಥವನು. ಯುದ್ಧ ಭೂಮಿಯಲ್ಲಿ ಇರ್ಬೇಕಾಗಿದ್ದಂತ ದಾವೀದನು ಯುದ್ಧ ಭೂಮಿಯಲ್ಲಿ ಇರಲಾರದೆ ಪರಿಶುದ್ಧ ಪಟ್ಟಣದಲ್ಲಿ ಇದ್ಕೊಂಡು ಆತನ ಮಾಡ್ತಾನೆ. ಈಗ ಅಪರಿಶುದ್ಧವಾದ ಕಾರ್ಯಕ್ಕೆ ತನ್ನನ್ನ ಒಪ್ಪಿಸಿಕೊಟ್ಟನೆಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ನನ್ನ ಪ್ರಿಯ ದೇವಜನರೇ, ನಾವು ನೋಡ್ತೇವೆ, ಸಭೆ ಇದೆ, ಭಾನುವಾರ ಪರಿಶುದ್ಧವಾದ ದಿನ. ಆ ದಿನದಲ್ಲಿ ವಿಶ್ವಾಸಿಗಳಾಗಿರ್ತಕ್ಕಂಥ ನಾವು ಇರ್ಬೇಕಾಗಿರ್ತಕ್ಕಂಥ ಸ್ಥಳ ಯಾವುದು? ನಾವು ಇರ್ಬೇಕಾಗಿರ್ತಕ್ಕಂಥ ಸ್ಥಳ ಸಭೆ. ಸಭೆಯಲ್ಲಿ ನಾವು ದೇವರ ಉಪಕಾರಗಳನ್ನು ಸ್ಮರಿಸೋದಕ್ಕೋಸ್ಕರ ದೇವರ ಬಳಿಗೆ ಬಂದು ನಾವು ಆರಾಧನೆ ಮಾಡಬೇಕು, ಜೀವವುಳ್ಳ ವಾಕ್ಯಗಳನ್ನ ನಾವು ಕೇಳಬೇಕು. ಇಂತಹ ಸಂದರ್ಭದಲ್ಲಿ ನಾವು ಎಷ್ಟೋ ಸಾರಿ ನಾವು ನಮ್ಮನ್ನ ಆ ಸಭೆಗೆ ನಾವು ಹೋಗಲಾರದೆ ನಮ್ಮ ವೈಯಕ್ತಿಕ ಕಾರ್ಯಗಳ ಮದುವೆಗಳಿಗೆ ಬೇರೆ ಬೇರೆ ಕಾರ್ಯಗಳಿಗೆ ನಾವು ಹೋಗುವಾಗ ಇಂಥ ಅನೇಕ ಅವಘಡಗಳು, ಇಂಥ ಸಮಸ್ಯೆಗಳು ನಮ್ಮನ್ನ ಬಾಧಿಸುವಂತೆ ಸೈತಾನ ನಮ್ಮನ್ನ ಖಂಡಿತವಾಗಿ ಆತನು ವಂಚಿಸುವಂತವನಾಗಿದ್ದಾನೆ. ಆದ್ದರಿಂದ ನನ್ನ ಪ್ರಿಯ ದೇವಜನರೇ, ನಾವು ಅದಕ್ಕೆ ಅವಕಾಶವನ್ನ ಕೊಡದೆ ನಾವು ನಮ್ಮನ್ನ ಪರಿಶೋಧಿಸಿಕೊಂಡವರಾಗಿ ಕರ್ತನು ಯಾವ ಸಮಯಕ್ಕೆ ನಮ್ಮನ್ನ ಎಲ್ಲೆಲ್ಲಿಗೆ ನಮ್ಮನ್ನ ನೇಮಕ ಮಾಡಿದ್ದಾನೋ ಆ ನೇಮಕದ ಓಟದಲ್ಲಿ ಓಡಬೇಕೆಂಬುದನ್ನು ನಮಗೆ ಸತ್ಯವೇದ ನಮಗೆ ತಿಳಿಸುವಂತದ್ದಾಗಿದೆ. ಅವನೊಂದು ದಿವಸ ಸಂಜೆ ಹೊತ್ತಿನಲ್ಲಿ ಮಂಚದಿಂದಿದ್ದು ಅರಮನೆಯ ಮಾಳಿಗೆ ಮೇಲೆ ತಿರುಗಾಡುತ್ತಿರುವಾಗ ಅಲ್ಲಿಯಿಂದ ಬಹು ಸುಂದರಿಯಾದ ಒಬ್ಬ ಸ್ತ್ರೀ ಸ್ನಾನ ಮಾಡುವುದನ್ನು ಕಂಡನು. ನನ್ನ ಪ್ರಿಯ ದೇವಜನರೇ, ಆತನು ಈಗ ಒತ್ತಲ್ಲದಂತಹ ಹೊತ್ತಿನಲ್ಲಿ ನಿದ್ರೆ ಮಾಡ್ತಾ ಇದ್ದಾನೆ. ಒತ್ತಲ್ಲದಂತ ಹೊತ್ತಿನ ನಿದ್ರೆ ಮಾಡ್ತಾ ಇದ್ದಾನೆ. ಇರಬಾರದಂತ ಸ್ಥಳದಲ್ಲಿ ಆತನು ಇದ್ದಾನೆ. ಮಾತ್ರವಲ್ಲದೆ ಆತನು ಕಾಣಬಾರದಂತ ದೃಶ್ಯವನ್ನು ನೋಡ್ತಾ ಇದ್ದಾನೆ. ನನ್ನ ಪ್ರಿಯ ದೇವಜನರೇ, ಕಣ್ಣು ದೇಹಕ್ಕೆ ಬೆಳಕಾಗಿದೆ. ಕಣ್ಣು ದೇಹಕ್ಕೆ ಬೆಳಕಾಗಿದೆ. ನೀವು ಬೆಳಕಾಗಿ ಲೋಕದಲ್ಲಿ ಜೀವಿಸಬೇಕೆಂಬುದಾಗಿ ಸತ್ಯವೇದ ನಮಗೆ ತಿಳಿಸುವಂತದ್ದಾಗಿದೆ. ಬಹುತೇಕ ನಾವು ಪಾಪ ಮಾಡುವಂಥದ್ದು ಕಣ್ಣಿನ ಮೂಲಕವಾಗಿದೆ ಪ್ರಿಯರೇ. ಕಣ್ಣಿನ ಮೂಲಕ ನಾವು ಪ್ರತಿನಿತ್ಯವೂ ಕೂಡ ಒಂದಲ್ಲ ಒಂದು ಪಾಪಗಳನ್ನ ಮಾಡ್ತಾನೇ ಇರ್ತೇವೆ ಪ್ರಿಯರೇ. ಹಾಗಾಗಿ
ಎಲ್ಲಿ ನೋಡುವಾಗ ಆತನು ಆತ ಏನ್ ಮಾಡ್ತಾನೆ, ಈಗ ಒಂದು ಸುಂದರಿಯಾದಂತ ಒಂದು ಸ್ತ್ರೀಯನ್ನ ನೋಡಿ ಆತನು ಮೋಹಗೊಂಡನೆಂಬುದಾಗಿ ನಾವು ಸತ್ಯವೇದ ನೋಡುವಂತವರಾಗಿದ್ದೇವೆ. ನನ್ನ ಪ್ರಿಯ ದೇವ ಜನರೇ, ಅದನ್ನು ನಾವು ನೋಡ್ತೇವೆ. ಯೋಬನ ಗ್ರಂಥ ನೋಡ್ತೇವೆ ನಾವು. ಯೋಬನು ಬಹಳ ಸುಂದರವಾಗಿರ್ತಾನೆ. ನಾನು ನನ್ನ ಕಣ್ಣನ್ನ ನಾನು ಮಾಡ್ತೇನೆ, ನಿಬಂಧನೆ ಮಾಡ್ಕೊಂಡಿದ್ದೇನೆ. ಕೆಟ್ಟದ್ದಕ್ಕೆ ನನ್ನ ಕಣ್ಣನ್ನು ನಾನು ಕಾಣಿಸದಂತೆ, ಕೆಟ್ಟದ್ದಕ್ಕೆ ನಾನು ಹೋಗದಂತೆ ನನ್ನ ಕಣ್ಣಿನೊಟ್ಟಿಗೆ ನಾನು ನಿಬಂಧನೆಯನ್ನ ಮಾಡ್ಕೊಂಡೆ ಎಂಬುದಾಗಿ ಯೋಬನು ಹೇಳ್ತಾನೆ. ಪ್ರಿಯರೇ, ನನ್ನ ಪ್ರಿಯ ದೇವ ಜನರೇ, ಒಂದು ವೇಳೆ ಅದೇ ನಿಬಂಧನೆಯನ್ನ ದಾವೀದನು ಮಾಡ್ಕೊಂಡಿದ್ರೆ ಎಷ್ಟೋ ಚೆನ್ನಾಗಿರ್ತಕ್ಕಂಥ ಸತ್ಯ ನಮ್ಗೆ ಇಲ್ಲಿ ಅರಿವಾಗುವಂತದ್ದಾಗಿದೆ. ನನಗೂ ನಮಗೂ ಇಲ್ಲಿ ತಿಳಿತಕ್ಕಂಥ ಪಾಠ ಏನೆಂಬುದಾಗಿ ಹೇಳುವಾಗ, ಈ ಲೋಕದಲ್ಲಿ ನಾವು ಜೀವಿಸುವಾಗ ನಮ್ಮ ಕಣ್ಣುಗಳು ನಮ್ಮನ್ನ ಪಾಪಕ್ಕೆ ಸಿಕ್ಕಿಸುವಂತದ್ದಾಗಿರ್ತವೆ. ಈ ನಮ್ಮ ಕಣ್ಣುಗಳು ನಮ್ಮನ್ನ ಪಾಪಕ್ಕೆ ಸಿಲುಕಿಸುವಂತದ್ದಾಗಿರ್ತವೆ. ಹೀಗಿರುವಾಗ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಾವು ಕರ್ತನ ಬಳಿಯಲ್ಲಿ, ನಾವು ಕರ್ತನೊಟ್ಟಿಗೆ ನಮ್ಮ ಸಂಬಂಧವನ್ನ ಉತ್ತಮವಾದ ರೀತಿ ನಾವು ಇಟ್ಕೊಂಡಾಗ ಮಾತ್ರ ನಾವು ನಮ್ಮ ಕಣ್ಣುಗಳನ್ನ ನಾವು ನಿಬಂಧನೆಯನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಪ್ರಿಯರೇ, ಇಲ್ಲ ಅಂದ್ರೆ ನಾವು ಕೂಡ ಒಂದಲ್ಲ ಒಂದು ಪಾಪಕ್ಕೆ ನಾವು ನಮ್ಮನ್ನ ಒಪ್ಪಿಸಿಕೊಡುವಂತವರಾಗಿದ್ದೇವೆ. ಲೋಕವು ಬಹಳ ಸುಂದರವಾಗಿದೆ. ಲೋಕದ ಸಂಗತಿಗಳನ್ನ ನೋಡುವಾಗ ಅವೆಲ್ಲವೂ ನಮಗೆ ಹತ್ತಿಕೊಳ್ಳುವಂತ ಪಾಪವಾಗಿರ್ತವೆ. ಹಾಗಾಗಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ಕರ್ತನ ಮಕ್ಕಳಾಗಿ, ಕರ್ತನ ಮಗನಾಗಿ, ಕರ್ತನ ಮಗಳಾಗಿ ನಾವು ಜೀವಿಸುವಾಗ ಕರ್ತನು ತಾನೇ ನಮ್ಮನ್ನ ಎಲ್ಲ ಹತ್ತಿಕೊಳ್ಳುವಂತ ಪಾಪದಿಂದ ಖಂಡಿತವಾಗಿ ಬಿಡುಗಡೆ ಮಾಡ್ತಾನೆ ಅಂತಕ್ಕಂಥ ಸತ್ಯವೇದ ನಮ್ಗೆ ಈ ದಿನ ತಿಳಿಸುವಂತದ್ದಾಗಿದೆ. ನಾವು ಫಿಲಿಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 1ನೇ ವಚನಕ್ಕೆ ಬರುವಾಗ, ಕ್ರಿಸ್ತನಿಂದ ಉತ್ತೇಜನ, ಪ್ರೀತಿಯ ಪ್ರೇರಣೆ, ಪವಿತ್ರಾತ್ಮ ಅನ್ಯೋನ್ಯತೆ, ಕಾರುಣ್ಯ, ದಯಾರಸಗಳು ಉಂಟಾಗುವುದಾದರೆ ಐಕ್ಯಮತ್ಯವುಳ್ಳವರಾಗಿದ್ದು ನನ್ನ ಸಂತೋಷವನ್ನು ಪರಿಪೂರ್ಣ ಮಾಡಿರಿ. ನಿಮ್ಮೆಲ್ಲರಲ್ಲಿ ಒಂದೇ ಪ್ರೀತಿ ಇರಲಿ, ಅನ್ಯೋನ್ಯ ಭಾವವುಳ್ಳವರು, ಒಂದೇ ಗುರಿ ಇಟ್ಟುಕೊಂಡವರು ಆಗಿರಿ. ಪಕ್ಷಪಾತದಿಂದಾಗಲಿ ಒಣ ಹೆಮ್ಮೆಯಿಂದಾಗಲಿ ಯಾವುದನ್ನು ಮಾಡದೆ ಪ್ರತಿಯೊಬ್ಬನು ದೀನ ಭಾವದಿಂದ ಮತ್ತೊಬ್ಬರನ್ನು ತನಗಿಂತಲೂ ಶ್ರೇಷ್ಠನೆಂದಿಸಲಿ. ನನ್ನ ಪ್ರಿಯ ದೇವ ಜನರೇ, ಇಲ್ಲಿ ಭಕ್ತನಾದ ಪೌಲನು ಬರೀತಾನೆ, ನಾವು ಈ ಲೋಕದಲ್ಲಿ ಜೀವಿಸುವಾಗ ಮತ್ತೊಬ್ಬರನ್ನ ನೋಡುವಾಗ, ಮತ್ತೊಬ್ಬರನ್ನು ನಾವು ನಮಗಿಂತಲೂ ಶ್ರೇಷ್ಠರೆಂಬುದಾಗಿ ನಾವು ಅದನ್ನು ನಾವು ಶ್ರೇಷ್ಠರೆಂಬುದಾಗಿ ನಾವು ಎಣಿಸ್ಬೇಕು. ಅಲ್ಲಿ ನಾವು ನೋಡ್ತೇವೆ, ಆತನು ನೋಡಿದಂತಹ ಆ ಸ್ತ್ರೀಯನ್ನ ಆತನು ಪ್ರೀತಿ ಭಾವದಿಂದ ನೋಡ್ಬೇಕಾಗಿತ್ತು. ಆಕೆಯನ್ನು ಆತನು ದೀನ ಸ್ಥಿತಿಯಿಂದ ನೋಡ್ಬೇಕಾಗಿತ್ತು. ಆದ್ರೆ ಆತನು ತನ್ನ ಸ್ವಇಚ್ಛೆಗೋಸ್ಕರ, ತನ್ನ ನೀಚ ಕಾರ್ಯಕ್ಕೋಸ್ಕರ ಆತನನ್ನ ಬಳಸಿಕೊಂಡೆ ಎಂಬುದನ್ನು ನೋಡ್ತೇವೆ ನಾವು. ನನ್ನ ಪ್ರಿಯ ದೇವ ಜನರೇ, ಈ ದಿನದ ಸಾರಾಂಶ, ದೇವರು ನಮಗೆ ಕೊಟ್ಟಿರ್ತಕ್ಕಂಥ ತಲಾಂತುಗಳು ನಮ್ಮಲ್ಲಿ ಇರಬೇಕಾದಾಗ ನಾವು ದೇವರಿಂದ ಕೊಟ್ಟಿರ್ತಕ್ಕಂಥ ತಲಾಂತುಗಳನ್ನ ಉಪಯೋಗಿಸಿಕೊಂಡವರಾಗಿ ದೇವರ ಬಳಿಯಲ್ಲಿ ನಾವು ಜೀವಿಸುವಾಗ, ದೇವರೊಟ್ಟಿಗೆ ನಾವು ನಮ್ಮ ಸಂಬಂಧವನ್ನ ಉತ್ತಮವಾಗಿ ಇಟ್ಕೊಂಡು ನಾವು ಜೀವಿಸುವಾಗ ಕರ್ತನು ತಾನೇ ನಮಗೆ ಈಗ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಂದ, ಎಲ್ಲ ಆಪತ್ತುಗಳಿಂದ ನಮ್ಮನ್ನ ಬಿಡುಗಡೆಗೊಳಿಸಿ ನಮ್ಮನ್ನ ಕರ್ತನು ಕರುಣಿಸುವಂತವನಾಗಿದ್ದಾನೆ.